ಜಗದ್ವಂದೇ ಜಗದ್ಗುರು ಶ್ರೀಮಂತ ಸಂತ ಶಿರೋಮಣಿ ಗುಣಸಂತರಾದಂಥ ಉದ್ಧಾರ ಮಾಡಲು ಕಾತಾವರಿರುವಂಥ ಉತ್ಕೃಷ್ಟವಾದಂಥ ಸದನಂತ 4 ಚರಣ ಅಭಂಗದಲ್ಲಿ ಪ್ರಕಾರ ಮಾಡಲು ನಾಮಸ್ಮರಣೆ ಪ್ರಕರಣಗಳು ಹೇಳ್ತಾ ಏನು ಹೇಳುತ್ತಾರೆ? ನಾಶಿವಂತ ದೇಹ नासिलः जाना कार्य उच्चारण वाचनाम नामे चितरले कोट्याधे कोटे नामे हे वैकुंठे भैसविले नामा परते सार नाही त्रिभुवने एकात्मे मने आठवन तुका मने नाम वेदासी आगळे हे दिले गोपाळे पुका साठे नामे चितरले कोट्याधे कोटे नामे हे वैकुंठे भैसविले ಯಾವ ಈ ಕೀರ್ತನ ಪೂರ್ವದಲ್ಲಿ ಪ್ರಕಾರ ಮಾಡಲು ಅಭಂಗದೊಳಗಡೆ ಈ ಅಭಂಗದಲ್ಲಿ ಏನ್ ಹೇಳಕ್ತಾರೆ? ನಾಶಿವಂತ ದೇಹ ನಾಸಿದ ಹಾಜಾನ. ಇದು ನಾಶ ಐತಂತ ಇವತ್ತು ನಮಗೆಲ್ಲರಿಗೂ ತಿಳಿದೈತಿ. ನೋಡಿದ್ವು ಇವು ನೋಡಬೇಕು ಅದಕ್ಕೆ ನಾಶ ಅದ ಇದು ಇರುವುದು ಒಳಗಡ ನಾಶ ಐತಂತ ಇವತ್ತು ನಾವೆಲ್ಲರೂ ತಿಳಿದೈತ್ರಿ. ಇದು ಇರುದ್ರ ಒಳಗನ ನೀವು ಏನು ಮಾಡ್ರಿ? ಪ್ರಶ್ನಾರ್ಥಕ್ಕೆ ಮಾಡಕತ್ತಾರ ನಮ್ಮ ತುಕಾರ. ಯಾಕೆ ನಾಮಸ್ಮರಣೆ ಮಾಡಲ್ಲ ನೀವು? ಏನಾಗಿತ್ತು ನಿಮಗ? ಪ್ರಶ್ನೆ ಮಾಡಕತ್ತಾರ. ಯಾರಿಗೆ ಮಾಡಕತ್ತಾರು? ನಮ್ಗೆ ನಿಮಗೆ ಮಾಡಕತ್ತಾರ. ಅವರು ಅಧಿಕಾರಿಗಳು, ಅವರು ಶ್ರೇಷ್ಠರು, ಅವರು ನಮಗೆ ನಿಮಗೆಲ್ಲ ಹೇಳಕತ್ತಾರೆ. ಕಾರ್ಯ ಉಚ್ಚಾರ ನ ವಾಚನಾಮ. ಇಷ್ಟು ಮಾಡಿದ್ರ ನೀವಲ್ಲ ಬಾಬಾ, ಇದರಿಂದ ಎಷ್ಟು ಕೋಟ್ಯಾನ ಕೋಟಿ ಅಂದ್ರೆ ನಾಮೇಚ್ಛಿ ತರಲೇ ಕೋಟ್ಯಾನ ಹೇ ಕೋಟಿ. ಇಂದ ಎಷ್ಟೋ ಇವತ್ತಿಗೆ ಮಹಾತ್ಮರು, ಎಷ್ಟೋ ಪಾಮರುಗಳು, ಅಜ್ಞಾನಿಗಳು, ಮೂಢರು, ಚಾಂಡಾಲರು, ಪಾಪಿಗಳು ಕೂಡ ಇವತ್ತಿಗೆ ವೈಕುಂಠ ಪ್ರಾಪ್ತಿ ಮಾಡ್ಕೊಂಡಾರೆ. ಅದರಿಂದ ಮಾಡ್ಕೊಂಡಾರಪ್ಪ ಅಂದ್ರೆ ಈ ನಾಮಸ್ಮರಣೆಯಿಂದ ಮಾಡ್ಕೊಂಡಾರೆ. ಅದಕ್ಕಿಂತ ಸಾಧನ ಕಲಿಯುಗದೊಳ ಬಹಳ ಶ್ರೇಷ್ಠವಾದಂಥದ್ದು. ಅದಕ್ಕೆ ಹೇಳ್ತಾರೆ, ಇಂಥ ಸಾಧನ ಇವತ್ತಿಗೆ 3 ಲೋಕದಲ್ಲೂ ಇಲ್ಲ ಅಂತ ಹೇಳ್ತಾರೆ ತುಕಾರ ಮಹಾರಾಜ್. ನಾಮಾಪರತೆ ಸಾರ ನಾಹಿ ತ್ರಿಭುವನಿ ಏಕಾತ್ಮೇ ಮಣಿ ಅಠವನ. ಈ ಸಾಧನೆ ಬಹಳ ಸುಲಭವಾದಂಥ, ಸೂಕ್ತವಾದಂಥ, ಸರಳವಾದಂಥ ಮಾರ್ಗದ ಬಾಬಾ. ಅದಕ್ಕೆ ನೀವು ಯಾಕೆ ನೀವು ಮನಸ್ಸಿನಿಂದಲೇ ಭಗವತ್ ಚಿಂತನೆ ಮಾಡಬಾರ್ದು? ಅದಕ್ಕಿಂತ ಶ್ರೇಷ್ಠವಾದಂಥ ನಾಮಸ್ಮರಣೆ ಸಾಧನದ. ಇದು ವೇದಕ್ಕಿಂತಲೂ ಶ್ರೇಷ್ಠವಾದಂಥದ ನಾಮಸ್ಮರಣೆ. ಆಗತ್ರಿ ವೇದ ಉಪನಿಷತ್ತುಗಳು, ಅಗಮನೆ ಮುಖಾದಿಗಳು, ಶ್ರುತಿ ಸ್ಮೃತಿಗಳು ಇವೆಲ್ಲವಕ್ಕಿಂತಲೂ ಶ್ರೇಷ್ಠವಾದಂಥ ನಾಮಸ್ಮರಣೆ ಬಾಬಾ. ಮುಖಾಮಣೆ ನಾಮ ವೇದಾಶಯಗಳೇ ತೇ ದಿನೇ ಗೋಪಾಳಿ ಪಕಾಸಾಟಿ. ಅದಕ್ಕೆ ಪರಮಾತ್ಮ ಇವತ್ತು ನಮಗೆ ಪುಕಟವಾಗಿ ಕೊಟ್ಟಾನೆ. ಅದಕ್ಕೆ ಏನು ಕೆಲಸ ಅಂತ ಹೇಳಿ ನೋಡು. ಏನು ಸಾಯಾಸದ ನಮಗ? ಅದೇ ಸರಳವಾಗಿ ನೀವು ಕುತೂಹಲ್ಲೆ ಉತ್ತಲೆ ಬಾಬಾ. ನೀನು ಬರೇ ಇವತ್ತಿಗೆ ಶ್ರವಣ ಕಿವಿಯಿಂದ ಬರೇ ಕೇಳಿದ್ರೆ ರಾಮಕೃಷ್ಣ ಹರಿ ಈ ಮಂತ್ರವನ್ನು ನಾಮಸ್ಮರಣೆ ಇದರ ಬಟ್ಟೆ ಕೇಳಿದ್ರೆ ನೀನು ಉದ್ಧಾರದೊಳಗೆ ಯಾವುದೋ ಸಂಶಯ ಇಲ್ಲಪ್ಪ. ಅಂತ ಮಾರ್ಗ ಕಲಿಯುಗದೊಳಗೆ ಶ್ರೇಷ್ಠ ಐತಿ. ಇದನ್ನೇ ಮಾಡುವ ಅಂತ ಹೇಳಿ ಇವತ್ತಿಗೆ ಪರಿಪರಿಯಂತ ಪ್ರಶ್ನೆ ಮಾಡಿ ಇವತ್ತಿಗೆ ತುಕಾರ ಮಹಾರಾಜ ಅಭಂಗವರು ಹೇಳ್ತಾರ. ಅದಕ್ಕೆ ಅಭಂಗ ಚಿಂತನೆ ಪೂರ್ವದಲ್ಲಿ ಯಾವ ಪರಮಾತ್ಮ ಜಗನ್ಯಾಮಗಳಂತ ಯಾವ ಕಲ್ಪ ಧ್ರುವಶ್ರೀಹರಿ ಭಕ್ತರ ಬೇಡಿಕೆಯನ್ನು ಈಡೇರಿಸುವಂತಹ ಪರಮಾತ್ಮ ಜಗನ್ಯಾಮಗಳಂತ ಪಾಂಡುರಂಗ, ಆ ಪರಮಾತ್ಮ ನಮ್ಮನ್ನು ಹೇಳಿ ಇವತ್ತಿಗೆ ನಾವು ಏನಪ್ಪ ಅಂದ್ರೆ ಹಾದಿ ಕೀರ್ತನ ಅರ್ಧ ತಾಸೊಳಗೆ ಎಲ್ಲರೂ ಮುಗಿಸ್ತೀವಿ. ನಾವು ಮುಂದಿನ ಏನಪ್ಪ ಅಂದ್ರೆ ಭೋಜನ ಮತ್ತೆ ಮಲ್ಕೊಳ್ಳೋದು ಮತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಆ ಪರಮಾತ್ಮನ ಇವತ್ತಿಗೆ ನಮ್ಮನ್ನು ಹೇಳೋಣ. ಪಾಂಡುರಂಗ ಕರು ಯಾರು ಸಂತರು ಅವತಾರವನ್ನು ಸಂತ ಜ್ಞಾನೇಶ್ವರ ಪ್ರಕಾರ ಮಾಡಿ ಎಲ್ಲ ಸಂತ ಮಹಾತ್ಮರು ಕೂಡ ಅವರು ಸೇವೆ ಹೊಂದಿಸಿ ಯಾವ ನಮ್ಮ ಸದ್ಗುರುವಾದಂಥ ಭಾಸ್ಕರ್ ಮಹಾರಾಜರು, ಅರು ಮಹಾರಾಜರು, ವೈಕುಂಠವಾಸಿ ವಿವೇಕಾನಂದ ಅಪ್ಪ ಭಾಸ್ಕರ್ ಮಹಾರಾಜ್ ಅವರು ಚೇಳಿ ಕೂಡ ಹೊಂದಿಸಿ ಇದೆಲ್ಲ ಕೂಡಿರ್ತಕ್ಕಂಥ ಶ್ರೋತೃ ಮಂಡಳಿ ವಾರ್ಕರಿ
ಎಲ್ಲ ಕೂಡ ನಿಮ್ಮ ತಾಯಂದರಿಗೆ ಎಲ್ಲರಿಗೂ ಕೂಡ ನೀವು ವಂದಿಸಿ ಮಸ್ತಕ ಮಾಜಾಪಾಯಾವೇ ಯಾವ ಕರೆ ಸಂತಾಚ ಎಲ್ಲರೂ ಕೂಡ ನೀವು ವಂದಿಸಿ ಈ ಕೀರ್ತನೆ ನಾವು ಪಾಲ್ಗೊಳ್ಳೋಣ ಅಂತ ಚಾಪ नाशिवंत देह नाशिलः जाना यारे विचारा न वाचना मनुष्य जन्म ಸಿಗುವುದು ಬಹಳ ದುರ್ಲಭ ಐತ್ರಿ ಏನ್ರಿ ಮಹಾರಾಜ ಮನುಷ್ಯ ಜನ್ಮ ಸಿಗುವುದು ಬಹಳ ದುರ್ಲಭ ಅಂತ ಹೇಳಕತ್ತಾರ ಆದಿ ಶಂಕರಾಚಾರ್ಯ ಹೇಳಕತ್ತಾರ ಜಂತುನಾಂ ನರ ಜನ್ಮ ದುರ್ಲಭ ಮನುಷ್ಯ ಜನ್ಮ ಸಿಗುವುದು ಬಹಳ ದುರ್ಲಭ ಐತಿ ಮಹಾರಾಜ ದುರ್ಲಭರೇ ಸಂಸಾರಕ ತುಮ್ಮೆ ನೇನ ಆಹಾರ ನಿದ್ರಾ ಸಾಟಿ ದೌಡಿತ ಮನುಷ್ಯ ಬಲ 3 ಸಲ ಶಬ್ದ ಬಳಕೆ ಮಾಡ್ತಾರೆ ನಮ್ಮ ಜ್ಞಾನೇಶ್ವರ ಮಹಾರಾಜರು ಅದಕ್ಕೆ ಚಾಂಡಿಕರು ಕೂಡ ಒಂದು ಕಡೆ ಹೇಳಕತ್ತಾರ ಪುನರ್ವಿತ್ತಂ ಪುನರ್ಮಹಿ ಏತತ್ತ ಸರ್ವ ಪುನರ್ಲಭ್ಯಂ ನ ಶರೀರಂ ಪುನಃ ಬಾಬಾ ಇವತ್ತಿಗೆ ನಾವು ಈ ಲೋಕದೊಳಗ ಬೇಕಾದ ಗಳಿಸಬಹುದು ಬೇಕಾದ ನಾವು ಗಳಿಸಿದ್ದ ಕಳಿಬಹುದು ಕಳೆದಿದ್ದ ಮಾತ್ರ ಗಳಿಸಬಹುದು ಇವತ್ತಿಗೆ ಏನೋ ಒಂದು 10 ಲಕ್ಷ ರೂಪಾಯಿ ಕಳ್ಕೊಂಡಿಪ್ಪ ಆದ್ರೆ ಮತ್ತೆ 20 ಲಕ್ಷ ಗಳಿಸ್ಬೋದು ನಾವು ಏನೋ ಒಂದು 4 ಎಕರೆ ಅದನ್ನು ಕಳ್ಕೊಂಡಿಪ್ಪ ಆದ್ರೆ ಮತ್ತೆ 10 ಎಕರೆ ತೊಗೊಂಡ್ರೆ ನಾವು ನೋಡಿದೆವು ಇವತ್ತಿಗೆ ಹೆಂಡತಿನ ಕಳ್ಕೊಂಡಿಪ್ಪ ಆದ್ರೆ ಮತ್ತೆ ಬಗ್ಗೆ ಹೆಂಡತಿನ ಮಾಡ್ಕೊಂಡೆವು ಮಕ್ಕಳು ಕಳ್ಕೊಂಡಿಪ್ಪ ಆದ್ರೆ ಮತ್ತೆ ಮಕ್ಕಳು ಪಡೆದಿದ್ದೀವಿ ಅವು ಯಾವನೋ ಮಿತ್ರರು ಕಳ್ಕೊಂಡಿಪ್ಪ ಅಂದ್ರೆ ಗೆಳೆಯರ ಕಳ್ಕೊಂಡಿಪ್ಪ ಮತ್ತೊಬ್ಬರು ನಾವು ಗೆಳೆಯರ ಮಾಡ್ಕೊಂಡೆವು ಇದೆಲ್ಲ ನಮ್ಮ ಲೌಕಿಕ ವಿಚಾರ ತಿಳಿದೈತಿ ಇದನ್ನೆಲ್ಲ ಕಳ್ಕೊಂಡ್ರು ಕೂಡ ಮತ್ತೆ ಮರಳಿ ಪಡಿಬಹುದು ಆದರೆ ಈ ದೇಹ ಮಾತ್ರ ಅಸಾಧ್ಯದ ಮರ ಅದಕ್ಕೆ ಜಂತು ನಾಮನ ಜನ್ಮ ದುರ್ಲಭ ಅದಕ್ಕೆ ನಮ್ಮ ಏಕನಾಥ್ ಮಹಾರಾಜ್ ಕೂಡ ಹೇಳ್ತಾರೆ ನರ ದೇಹ ದುರ್ಲಭ ಮನುಷ್ಯ ದೇಹವಾರಾಮಗನಾಗಿ ಇವತ್ತಿಗೆ ಮಹಾತ್ಮರು ಏನು ಹೇಳಿದಾರೆ ಅದನ್ನು ನಾವು ವಿಚಾರ ಮಾಡುವ ಮಾರಾದ 84 ಲಕ್ಷ ಜೀವರಾಶಿ ಒಳಗ ಈ ಮನುಷ್ಯ ಜನ್ಮ ದುರ್ಲಭ ಅಂತ ಹೇಳಕತ್ತಾರ ಭಾಗವತೊಳಗ शेवटले पाळी तेव्हा मनुष्य जन्म चुकलिया वर्ण पेरा पडे एक वळकी करात्मनाम ಸಂಸಾರ ಸುಖ ಭೋಗನಕ ಇಂಥ ಇವತ್ತಿಗೂ ದುರ್ಲಭವಾದಂತ ಇಂಥಾದ ಕಠಿಣವಾದಂತ ಎಲ್ಲ ಇವತ್ತಿಗೆ ಜನ್ಮ 84 ಲಕ್ಷ ಜೀವರಾಶಿ ಒಳಗ ಎಲ್ಲ ಯೋನಿ ಒಳಗ ತುರುಗಿ ಶೇವಟದೊಳಗ ಇಂಥ ಜನ್ಮ ನಮಗೆ ಪ್ರಾಪ್ತಿಯಾಗಿದೆ ಬಾಬಾ ನೀನು ಯಾಕೆ ನಾಮಸ್ಮರಣೆ ಮಾಡಬಾರ್ದು ಹರೇ ಭಜನೆ ಮಾಡ ಶಿವ ಭಜನೆ ಮಾಡ ಭೇದಿಲ್ಲ ಒಟ್ಟಿನೊಳಗ ಭಗವಂತನ ಚಿಂತನೆಯನ್ನು ಮಾಡಿ ಇವತ್ತಿಗೆ ನಾವು ನೀವು ಈ ಭವಸಾಗರದಿಂದ ದಾಟುವಂತೆ ಮಾಡಿದ್ರ ಇವತ್ತಿಗೆ ನೀರಿನಾಗ ಬಿದ್ದಾವ ನಾವು ಸರಿಸುವ ತಕ್ಕೋಬಹುದು ಅದರ ರಾಡಿ ಒಳಗೆ ಬಿದ್ದಾವ ತಕ್ಕೊಳ್ಳೋದು ಕಠಿಣ ಆಗೈತಿ ರಾಡಿ ಒಳಗೆ ಸುಖವನ್ನಾಗೈತೆ ನಮಗ ಈಗ ಈ ಭವಸಾಗರದೊಳಗ ಇದು ದಾಟೋದು ಬಹಳ ಕಠಿಣ ಐತಿ ಇದನ್ನ ನೀವು ಸರಳವಾಗಿ ದಾಟಬೇಕಾಗಿತ್ತಪ್ಪ ಅಂದ್ರ ಅದಕ್ಕೆ ಯಾವುದೇ ಒಂದು ಸಾಧನೆ ಅದ ನಾಮಸ್ಮರಣೆ ಅದಕ್ಕೆ ಇದು ನಾಶದ ಬಾಬಾ ಇದಕ್ಕೊಂದು ಮೃತ್ಯು ಐತಿ ಅನಿತ್ಯಾನಿ ಶರೀರಾನಿ ವಿಭೋನಯೋ ಶಾಶ್ವತ ನಿತ್ಯಂ ಸನ್ನಿಧೋ ಮೃತ್ಯು ಕರ್ತವ್ಯಂ ಧರ್ಮ ಸಂಗ್ರಹ ಧರ್ಮದ ಪಾಲನೆ ಮಾಡೋ ಏನಾದ್ರೂ ನೀವು ಗಳಿಸಬೇಕಾಗಿತ್ತಪ್ಪ ಅಂತ ಧರ್ಮ ಸಾಧನೆ ಗಳಿಸು ಯಾಕಪ್ಪ ಅಂದ್ರೆ ಇದು ಶರೀರ ಅನಿತ್ಯದ ನಾಶದ ನಾಶಿವಂತ ದೇಹ ಜಾನಾರ ಸಕಲ ಆವಿಷ್ಕಾರವೋ ಕಾಲ ಸಾವಧಾನ ಅದಕ್ಕೆ ಅನಿತ್ಯವಾಗಿರುವಂತ ಸಂಸಾರ ಎಂಬುದೊಂದು ಗಾಳಿಯ ಸೊಡರು ಶ್ರೀ ಎಂಬುದೊಂದು ಸತ್ಯ ಬಂದೆ ಕಂಡಯ ಇದನ್ನಚ್ಚ ಕೆಡಬೇಡ ಮರೆಯದ ಪೂಜಿಸುವ ನಮ್ಮ ಕುರುಡ ಸಂಗಮ ದೇವ ಅರೇ ಬಾಬಾ ಸಂತ್ಯಾನ ಮಂದಿ ಹಂಗ ಇರುವುದಿಲ್ಲ ಎಲ್ಲಾರು ಒಂದಿನ ಅಂಗಡಿ ಹೋಗಿಬಿಡ್ತಾರ ಅದಕ್ಕೆ ಇದು ಒಂದು ದಿನ ನಾಶ ಐತೆ ಬಾಬಾ ಕಾಲದಲ್ಲಿ ಮೆಚ್ಕೊಂಡು ಕೊಂಡಿರ್ಬೇಡ ಎಲ್ಲರೂ ಏನಪ್ಪಾ ಅಂದ್ರೆ ಒಂದಿನ
ಹಂಗೆ ಇವತ್ತಿಗೆ ಬಿಸಿಲ ಹಂಗ ಇರುದಿಲ್ರಿ. ಆ ನೆಲ ಹಂಗ ಇಲ್ಲದ ಹಂಗ ಸರ್ಕೋತಿ ಹಂಗ ಆ ನೆಲ ಆ ಬಿಸಿಲು ಹಂಗ ಇರೋದಿಲ್ಲ, ಮೋಡ ಮಾಡಿ ಬರ್ತೈತಿ. ಹಂಗ ಸಿರಿತನ ಬಡತನ ಯಾವು ಶಾಶ್ವತ ಅಲ್ಲ, ಅವು ಬರ್ತಾವ ಹೋಗ್ತಾವ. ಇದನ್ನ ನೆಚ್ಕೊಂಡು ಕೊಂಡು ಬಿಡಪ್ಪ. ಅದಕ್ಕೆ ಜಯ ಜಯ ಧೈಕಿನ ಸಕಲ ಈ ಸ್ವಪ್ನಿಚ್ಛ ಮರ್ಗ ಜಳ ಮನೋನಿ ಚಿಂತಿ ಚರಣ ಕಮಲ ಪಾಪರಕ ಮಹಾದೇವ ವಿಠಲಾಜಿ. ಈಗ ಹಂಗ್ರಿ ಬ್ಯಾಸಿಗೆ ಒಳಗ ಬಿಸಿಲಿನ ತಾಪ, ಆ ಬಿಸಿಲಿನ ಮೃಗಜಲ ಅಂತ ನಾವು ಕರಿತೀವಿ. ಅದ ಶಾಸ್ತ್ರ ಒಳಗ ಮೃಗಜಲ ಅಂತ ಕರೀತಾರ. ಆ ಮೃಗಜಲ ಆ ನೀರಿನಿಗತ್ತೆ ಕಾರಣದಲ್ಲಿ ಯಾವ್ದ್ರಿ ಆ ಜಿಗಿರಿಗೆ ಆ ನೀರಿನಿಗತ್ತೆ ಕಾರಣ ಅದಕ್ಕೆ ನೀರಿನ ದಹ ಆಗೈತಿ. ಅದು ಕುಡಿಬೇಕಂತ ಹೇಳಿ ಹೋದ್ರೆ ಅದಕ್ಕೆ ನೀರಿಗತ್ತೆ ಕಾಣ್ತೈತಿ, ಆದ್ರೆ ನೀರಲ್ಲ. ಆದ್ರೆ ಆ ಓಡಿ ಓಡಿ ನೀರದಂತ ಹೇಳಿ ಆ ನೀರಿನ ದಹಕ್ಕಾಗಿ ಚಿಗುರು ಓಡಿ 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 ತನ್ನ ಪ್ರಾಣ ಕಳ್ಕೋದು. ಹಂಗ ಬಾಬಾ ಇದು ಶರೀರ ಬಗ್ಗೆ ಅಭಿಮಾನ ಇಡಬೇಡ, ಮತ್ತು ಎಲ್ಲರೂ ನಮ್ಮವ್ರಂತ ನಿನ್ನ ನೆಚ್ಕೊಂಡು ಬೇಡ. ಇವು ಸಂಧ್ಯಾನ ಮಂದಿ ಹಂಗ ಹೊತ್ತು ಮಂದಿ ಹಂಗ ಸಂತೆ ಮಾಡ್ಕೊಂಡ ಸಂಧಿ ಬಾಜಾರ ಮಾಡಾಕ ಸಂತಿ ಮಾಡ್ಕೊಂಡು ಹೋಗಾಕ. ಹಂಗ ನಾವು ನೀವು ಏನೋ ಇವತ್ತಿಗೆ ಇಲ್ಲ ತುರುಗಿ ಏನೋ ಅಂತ ಮಹಾತ್ಮ ಹೇಳ್ತಾರ, ಮಾನವ ದೇಹ ದೊಡ್ಡದು ಹುಚ್ಚಪ್ಪಗಳಿಲ್ಲ ಹಾನಿ ಮಾಡೋ ಕೊಡಲು ಬೇಡಿ. ಏನೋ ಅಕಸ್ಮಾತ್ ಸಿಕ್ಕತ್ರಿ, ಈ ಸಿಕ್ಕಿದ್ದನ್ನು ವ್ಯರ್ಥ ಮಾಡ್ಕೋಬೇಡ. ಅದಕ್ಕೆ ನಾಮಸ್ಮರಣೆ ಮಾಡಪ್ಪ. ಯಾಕಪ್ಪ ಅಂದ್ರೆ ಈ ಪರಮಾತ್ಮ ಪಟ್ಟ ನೋಡ್ಯಾನ ಮುಂದಿನ ಕೆಟ್ಟೈತಿ. ಇವತ್ತಿಗೆ ಯಾವ ಜನ್ಮಕ್ಕೆ ಹಾಕ್ತಾನೋ ಅದನ್ನೇ ನಾವು ಇವತ್ತಿಗೆ ಆ ವರ್ತನೆ ಮಾಡ್ಬೇಕು. ಇವತ್ತಿಗೆ ಹಂದಿ ಒಳಗೆ ಹಾಕಿದಪ್ಪ ಅಂದ್ರೆ ಹಂದಿ ಏನ್ ತಿನ್ನಬೇಕು ಅದನ್ನ ಬದುಕಬೇಕು. ನಾಯಿ ಒಳಗೆ ಹಾಕಿದಪ್ಪ ಅಂದ್ರೆ ನಾಯಿಗೆತ್ತನೆ ವರ್ತನೆ ಮಾಡ್ಬೇಕು. ಕತ್ತಿ ಒಳಗೆ ಹಾಕಿದಪ್ಪ ಅಂದ್ರೆ ಕತ್ತಿಗೆತ್ತನೆ ವರ್ತನೆ ಮಾಡ್ಬೇಕು. ಅದಕ್ಕೆ ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠದವ. ಇವತ್ತು ಇದೇ ದೇಹದಿಂದ ಇದೇ ಶರೀರದಿಂದ ಇವತ್ತಿಗೆಲ್ಲ ಮಹಾತ್ಮರು, ಜ್ಞಾನೇಶ್ವರ ಮಹಾರಾಜರು, ತುಕಾರಾಮ ಮಹಾರಾಜರು, ಸಿದ್ದೇಶ್ವರ ಸ್ವಾಮಿಗಳು, ಇನ್ನೂ ಅನೇಕ ಸ್ವಾಮಿ ವಿವೇಕಾನಂದರು, ಏನ್ರಿ ಒಬ್ರ ಇಬ್ರ ನಮ್ಮ ದೇಶದೊಳಗ ಎಲ್ಲ ಮಹಾತ್ಮರು ಅಂತಾರೆ ಇದೇ ದೇಹದಿಂದ ಇವತ್ತಿಗೆ ಆ ಭಗವಂತನ ಪ್ರಾಪ್ತಿ ಮಾಡ್ಕೊಂಡಾರ. ಇವತ್ತಿಗೆ ವೈಕುಂಠ ಪ್ರಾಪ್ತಿ ಮಾಡ್ಕೊಂಡ್ರ. ಎದರಿಂದ ಮಾಡ್ಕೊಂಡಾರಪ್ಪ ಅಂದ್ರೆ ಆ ಕಲಿಯುಗದೊಳಗ ಯಾವುದೇ ಒಂದು ಸಾಧನ ಇದ್ರಪ್ಪ ಅಂದ್ರೆ ಅದ ನಾಮ ಸಂಕೀರ್ತನ ಸಾಧನ ಪೈಸೋಪೆ ಜಡತಿನ ಪಾಪಿ ಜನ್ಮಾಂತರ ಜೈ ತುಕಾಮನೆ ಸೋಪೆ ಆಹೇ ಸರ್ವಹೋನಿ ಸಹನಾತ್ವದನಿ ಗೇತಾಸೆ. ಅದಕ್ಕೆ ಹಿಂದಿನ 3 ಯುಗದೊಳಗೆ ಎಲ್ಲ ಇದ್ರಿ. ಯಜ್ಞ ಹೋಮ ಹೋನಾದಿಗಳು ದಾನ ಧರ್ಮ ಇವೆಲ್ಲ ನಮ್ಗೆ ಆಗುದಿಲ್ಲ. ಬರೇ ಇವತ್ತಿ ನಾವು ಸತ್ರಾರ ಪೂಜೆ ಹಾಕ್ಬೇಕಾಗಿತ್ತಪ್ಪ ಅಂದ್ರೆ ಆಗವಾದ ಇಲ್ರಿ ಹಾಕ್ಬೇಕಂತೀವ್ರಿ. ಏನ್ ನೋಡಿದ್ರಿ ಸ್ವಲ್ಪ ಅಡಚಣೆ ಐತದ. ಅವಾಗೆಲ್ಲ ಯಜ್ಞ ಮಾಡ್ತಿದ್ರಿ ಹಿಂದಿನ ಯುಗದೊಳಗ. ಕೃತ ತ್ರೇತ ದ್ವಾಪರ ತಕ 3 ಯುಗದೊಳಗ ಯಜ್ಞ ಮಾಡ್ತಿದ್ರು. ಯಜ್ಞ ಹೆಂಗ ಮಾಡ್ತಿದ್ರಪ್ಪ ಅಂದ್ರ ಎಲ್ಲ ಬ್ರಾಹ್ಮಣರು ವೇದ ಉಪನಿಷತ್ ಬಲ್ಲವರು ಕಲಿಸ್ಬೇಕು. ದೊಡ್ಡ ಯಜ್ಞ ಕುಂಡದೊಳಗ ಆನಿ ಸೊಂಡಿ ಎಷ್ಟು ತುಪ್ಪದ ಧಾರಾಕಾರ ಬೀಳ್ತಿರ್ಬೇಕು. ಇಂಥ ಒಂದು 100 ಯಜ್ಞ ಮಾಡಿದಾಗ ಸ್ವರ್ಗ ಪ್ರಾಪ್ತಿ. ಏನ್ರಿ ಇವತ್ತಿಗೆ ನಮ್ಗೇನಾದತ್ ಹೇಳು? ಏನೂ ಆಗುದಿಲ್ಲ. ಅದಕ್ಕೆ ನೀ ಟಾಯಿಚ ಬಯಸೋಡಿ ಚಿತ್ತ ಅವಳಿ ಅನಂತ ಆಡವ. ಅರೆ ಬಾಬಾ ನೀನು ಮಾಡಬೇಡ, ನಲಗತಿ ಸಾಯಾಸ ಸಾವೇವನಂತರ ಶುಗ್ಗೆ ಹೋಗರ ನಾರಾಯಣ. ಯಜ್ಞ ಆಗುದಿಲ್ಲ. ದಾನ ಮಾಡೋದು ಬಹಳ ಕಠಿಣ ಐತಿ, ತಪ ಮಾಡೋದು ಸರಳ ಇಲ್ಲ, ಯಜ್ಞ ಮಾಡೋದು ಬಹಳ ಅವಘಡ ಐತಿ. ಇವು ಎಲ್ಲವಕ್ಕಿಂತಲೂ ಆ ನಾಮಸ್ಮರಣೆ ಬಹಳ ಶ್ರೇಷ್ಠದ ಮಾಡಿದ್ರ. ಅದಕ್ಕೆ ನಮ್ಮ ಏಕನಾಥ ಮನೆ ಹೇಳ್ತಾರ, ಜಪ ತಪಾನುಷ್ಠಾನ ಭರತ ನನಗೆ ತೀರ್ಥಾಕ್ಷಿ ಭ್ರಮಣ, ನನಗೆ ದಂಡನ ಮಂಡನ, ನನಗೆ ಪಂಚಾಗ್ನಿ ಸಾಧನ ತುಮಿ ಅಥವಾ ಮಧುಸೂದನಾರೇ.
ಯಾವುದು ಜಪ ಮಾಡೋದು ಬಹಳ ಕಠಿಣ ಐತಿ, ತಪ ಮಾಡೋದು ಸರಳ ಇಲ್ಲ, ಯತ್ನ ಮಾಡೋದು ಬಹಳ ಅವಘಡ ಐತಿ. ಎಲ್ಲವಕ್ಕಿಂತಲೂ ಈ ನಾಮಸ್ಮರಣೆ ಬಹಳ ಸರಳ ಬರುತ್ತೆ ಬಾಬಾ. ಅದಕ್ಕೆ ನೀ ಏಕಾಗ್ರತೆಯಿಂದ ಮನಸ್ಸನ್ನು ತಟಸ್ಥ ಮಾಡಿ ಏನಪ್ಪ ಅಂದ್ರೆ ನಾಮಸ್ಮರಣೆ ಮಾಡು. ಇದು ನಾಶಿದೇವಂತ ದೇಹ ನಾಸಿರ ಜಾನಾಗ ತುಕಾರ ಮಾಡೋದು. ಅದಕ್ಕೆ ಬಹಳ ಶರೀರ ಅನಿತ್ಯದ. ಇದರ ನೀನು ಇದ್ರ ಮ್ಯಾಗ ವಿಶ್ವಾಸ ಇಡಬೇಡ ಅಂತ ಹೇಳಕತ್ತಾರ ಅವ್ರು. ಐಶಿಯಾ ಚೋರಾಂचा कैसा विश्वास ದರಡೆ ಕಾಸ್ ಕಾಮನೆ. ವಿಶ್ವಾಸ ಇಡು. ಏನಿಡು? ಸಂತರ ಮ್ಯಾಗ ಮತ್ತು ಭಗವಂತ ನಾಮದ ಮ್ಯಾಗ. ಏನ್ರಿ ಪಾಪ ದುಷ್ಟನ ಮಾತಿನ ಮ್ಯಾಗ ಇಡಬೇಡ. ಏನ್ರಿ ಮತ್ತು ಈ ಶರೀರ ಮ್ಯಾಗ ಇಡಬೇಡ, ಈ ಸಂಪತ್ತು ಮ್ಯಾಗ ಇಡಬೇಡ, ಪಾಪ ಗೆಳೆಯ ಮ್ಯಾಗ ಇಡಬೇಡ, ಹೆಂಡತಿ ಮ್ಯಾಗ ಇಡಬೇಡ, ಮತ್ತು ಮಕ್ಕಳ ಮ್ಯಾಗ ಇಡಬೇಡ ಅಂತ ಹೇಳ್ತಾರೆ. ತುಕಾರ ಮರ ಹೇಳಕತ್ತ ನಾ ಹೇಳೋದಲ್ಲ, ಅವ್ರು ಹೇಳಿದ್ರೆ ನಾ ಹೇಳೋದೈತಿ. ಹೆಂಗ್ರಿ ಏನ್ ಹೇಳ್ತೀರಿ? ಮತ್ತೆ ಇವ್ರ ಮ್ಯಾಗ ವಿಶ್ವಾಸ ಸಿಕ್ಕ ನಮ್ಮ ಆಗುದು ಹೆಂಗ? ಅರೇ ಬಾಬಾ ನನ್ ತಿಳಿದ ಚಲೋ ಕ್ಯಾಟ, ಧರ್ಮ ಅಧರ್ಮ, ಪಾಪ ಪುಣ್ಯ ಇವೆಲ್ಲ ನಮಗೆ ಸ್ವಲ್ಪ ವಿಚಾರ ತಿಳಿದಿಲ್ಲ. ಹಂಗಪ್ಪ ಅಂದ್ರ ಅವ್ರ ಮ್ಯಾಗ ವಿಶ್ವಾಸ ಇಡು. ಆದ್ರೆ ಹೆಂಗ್ ಇಡಪ್ಪ ಅಂದ್ರ ಕೆಲವೊಂದ್ರ ಮ್ಯಾಗ ಇಡಬೇಕು, ಕೆಲವೊಂದ್ರ ಮ್ಯಾಗ ಇಡಬಾರ್ದು ಅಂತ ಹೇಳಕತ್ತ. ಅವರೇ ಹೇಳಕತ್ತಾರ ಮಹಾರಾಜ. ನದಿನಾಚನಕಿನಾಥ ಸಂಗಿನಾಂ ಶಸ್ತ್ರಪಾಣಿನಾಂ ವಿಶ್ವಾಸ ನೈಮ ಕರ್ತವ್ಯ ಶ್ರೀಸು ರಾಜಕುಲೇಶೇಚು. ನದಿ ದಾಟಸೂರ್ ನಾವಿಕಿನ ಮ್ಯಾಗಿಡ, ಊಟ ಮಾಡಿಸೂರ್ ಮ್ಯಾಗಿಡ. ಏನ್ರಿ ನದಿ ದಾಟಸೂರ್ ನಾವಿಕ್ ಬರ್ಬೇಕಾತಪ್ಪ ಅಂದ್ರೆ ಹೊಳಿ ಇವತ್ತಿಗೆ ದಾಟಬೇಕಾತಪ್ಪ ಅಂದ್ರೆ ಅವ್ರ ಮ್ಯಾಗ ವಿಶ್ವಾಸ ಇಟ್ರನ ಅಚ್ಚಿಗೆ ಹೋಗಿ ನಾವು ದಡಕ್ಕೆ ಮುಟ್ಬೇಕಾದ. ಮತ್ತು ಊಟ ಮಾಡಿಸೋರು ನೋಡ್ಬೇಕಾತಿ, ಅದರ ವಿಷ ಹಾಕ್ಯಾರ, ಮತ್ತೇನು ಬಾಳ್ಸೋರು ಹಾಕ್ಯಾರನ, ಅದ್ರ ಊಟ ಮಾಡೋದು ಯಾವಾಗ, ನಮ್ಮದು ನಡುವುದು ಯಾವಾಗ ತಿಂಡಿ ಇದಕ್ಕೆಲ್ಲ ಹಾಕಿರೋಣ. ಇದಕ್ಕೆ ಅನ್ನ ದೇವರ ಮುಂದೆ ಇನ್ನೂ ದೇವರ ಮುಂದೆ ಈ ಶರೀರಕ್ಕೆ ಯಾರು ನಾಳೆ ಇಲ್ಲೇ ಮಾರಾದ್ರ ತಗದಾರೆ. ಹಂಗ ಗಾಡಿ ಡ್ಯಾವೇಜ್ ಇಡ್ಬೇಕ್ರಿ. ಮಠಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಗಾಡಿ ಡ್ಯಾವೇಜ್ ಇರ್ತಾಗಣ ಕೈ ಎಡೆ ತಿರುಪತಿ ಅದ ಯಾರು ಗಡಮಂತ ಮೀಸುಡು ಮೀಸುಡು ಅದ ಹೇಳಿದ ಚಕ್ಕದ ಕಟ್ಟೆ ಫೋನ್ ಮಾತಾಡ್ತಾ ನೋಡ್ ವಿಶ್ವಾಸ ಇಟ್ಟಾರ. ಮತ್ತೆ ಶೌರತ್ ಮ್ಯಾಗ ಯಾಕ ಅಗದಿ ಕೋಟ್ಲಾಕ್ ಪಾಟ್ ಕಿಸಿದ್ ಕೂತಾನ, ವಿಶ್ವಾಸ ಆಗಿಟ್ಟಾನ. ಯಾಕ ಹೇಳೋದು ಪ್ರೇಜರ್ಲೆ ನೋಡ್ರಿ ಹೆಂಗೈತೆ ನಮ್ಮದ. ಅವು ಕೈಯಾಗ ಗೋಡ್ ಪಾಟ್ ಅಗದಿ ಏನ ಅನಂತ ಸ್ವರೂಪದಾಗ ಅದು ವಿಶ್ವಾಸ ಇಟ್ಟಿದ್ದು ನಾವ. ಅವ ನಮ್ಮನ್ನು ಮಾಡ್ತಾನ ಶೌರಕ್ಕ ಇವತ್ತಿಗೆ ಗಾಡಿ ಮಾಡ್ತಾನ ಅಂತ ಸ್ವಾಮಿ ಪ್ರೇಜರ್ಲೆ ಹೇಳ್ದ ಅಂತ ಇಲ್ಲ. ಹಂಗ ವಿಶ್ವಾಸ ಕೆಲವೊಂದ್ರ ಇಡಬೇಕಾದತಿ, ಕೆಲವೊಂದ್ರ ಇಡಬಾರ್ದ. ಅದು ವಿಚಾರ ನಿಮಗೆ ತಿಳಿದೈತಿ ಏನ್ರಿ? ಅದಕ್ಕಾಗಿ ನಾಮಸ್ಮರಣೆ ನಿಮ್ಗೆ ಹೇಗೆ ಮಾಡ್ರಪ್ಪ ಅಂದ್ರೆ ಇದು ನಾಶವಾಗಿರುವಂಥದ್ದು. ಕಾಯ ಸಾಂಗು ಗರಿಬಿಸಿ ಆತನ ಮಜ ಹೋಗಿತ್ತ ನಾರಾಯಣ. ನೋಡ್ರಿ ಏನದ ಇದ್ರೊಳಗ ಎಷ್ಟು ನಾವು ಅಭಿಮಾನ ಪಟ್ಟಿದೆವು, ಎಷ್ಟು ಇದ್ರ ರಕ್ಷಣೆ ಮಾಡಾಕತ್ತೀವಿ. ಮತ್ತು ರಕ್ಷಣೆ ಮಾಡ್ಬೇಡ ಅಂತ ಹೇಳ್ರಿ ಹೆಂಗ್ರಿ? ಮತ್ತೆ ಹೆಂಗ ಹೌದು? ಅಲ್ಲೇ ಐತಿ ವಿಚಾರ. ನೀವೆಲ್ಲ ಹಿಂಗೆ ಹೇಳಾಕತ್ತಿಲ್ಲ, ಮತ್ತೆ ಹೆಂಗೆ ಮಾಡೋದು? ಅದೇ ಬಾಬಾ ಹಿಂಗೆ ವಿಚಾರ ಐತೆ ಅದ್ರದ. ಕೆಲದ್ರ ಮ್ಯಾಗ ಇಡಬೇಕು, ಕೆಲದ್ರ ಮ್ಯಾಗ ಇಡಬಾರ್ದು. ಮತ್ತು ಅದ್ರೆಲ್ಲ ಅವ್ರು ನಂಬೋದು ಕೂತಿಪ್ಪ ಅಂದ್ರೆ ನಿನ್ನ ಮಾತ್ರ ಘಾತ ಮಾಡ್ತಾನೆ. ಆ ಪಾಪನ ಘಾತಕರು ಶತ್ರು ಸಾಲು ಮೇಧಾವಿದಾರು ಹೋತೆ ವ್ಯಾಚ ಪ್ರವೇಶ ಸಾಗರು ತ್ರಿಪಾಲದ ಕಾಮನೆ ನಿಂದನೆ ಘಾತ ಮಾಡ್ಕೋತಿ ಬಾಬಾ ತುಕಾರಾಮ ಹೇಳಕತ್ತಾರ. ಅದಕ್ಕೆ ಯಾತ್ರಾಗು. ಯಾಕಿದ್ರೆಲ್ಲ ಮೆಚ್ಕೊಂಡು ಗೊತ್ತಿದೆ. ಅದಕ್ಕೆ ಅನಿತ್ಯವಾಗಿರುವಂತ ನಾಶವಾಗಿರುವಂತ ಈ ಶರೀರದ ಮ್ಯಾಗ ನೀನು ವಿಶ್ವಾಸ ಇಡಬೇಡ. ಎಷ್ಟು ಅರ್ಥ ಹೇಳು. ಅತಿಯಾಗಿ ಈಗ ಭಾಳ ರಕ್ಷಣೆ ಮಾಡ್ಕೊತ ಕೂತಪ್ಪ ಅಂದ್ರೆ ಈಗ ನಾವು ನೀವು ವಿಚಾರ ಮಾಡ್ಕೊತ ಬಾ. ನೀವು ರಗಡ ಅವಾಗ ಕೆಂಟದ ಮ್ಯಾಗ 50 ಕೊಲೆ ವಿಷಯ ನೀವು ಅವ್ ಹಾಡ್ಲಾಡ್ಕೊತೀವಿ. ಅವ ರಾಜ ಹಾಡ್ತಾವ ಮತ್ತೀವಿ ಅವ ಏನ್ರಿ ಅವಾಗ ಕೆಂಟದ ಮ್ಯಾಗ ಮತ್ತೆ 50 ಕಿಲೋ ನೆಗೆ ಹೇಳಿದ್ರೆ ಚೀಲದು ಮತ್ತೆ ಈಗ ಒಗಿಯರಂದ್ರ ಇಲ್ರಿ ಅವ್ ಹಾದ ರಾಜ ಮತ್ತೆ ಅವ್ ಹಾದ್ರೆ ಯಾವ ಹಂಗ ಇವತ್ತಿಗೆ ಹಿಂದೆ ನಾವೆಲ್ಲ ಮಾಡಿದೆವು. ಆದರೆ ಏನು ಆಗುದಿಲ್ರಿ. ಅವಾಗ ರಗಡೆ ಪಿಂಡಿ ನೋಡ್ಕೊಂಡ, ರೊಟ್ಟಿ ನೋಡ್ಕೊಂಡ, ರಗಡೆ ಬಿಸಿ ಹಾಕ್ಯ ಸಂಗೊಳ್ಳಿ ಹಾಕಿ ಪಾತ್ರೆ ವಿಷಯ ರಗಡೆ 4 ಮುಂದಿನ ಬಡ್ಕೊಂಡಾನ. ಇಲ್ರಿ ನಮಸ್ಕಾರ ಮಹಾರಾಜ ಕೈ ಬಿಟ್ಟಾನ. ಅವಾಗ ಯಾರು ಕಾಣಿ ನಮ್ಗ ಯಾಕ ಶಕ್ತಿ ಇದ್ದಾಗ. ಮತ್ತೆ ಅದು ಐತೆ. ಮತ್ತೆ ಈಗ ವ್ಯವಸಾಯ ನಮ್ಮ ಕೆಂಡನ ಎಬ್ಸಿದೆ. ಅವಾಗ 20 ವರ್ಷದ ಎಬ್ಸಿದೆ ಬಾಬಾ. ಈಗ ವ್ಯವಸಾಯ ಯಾಕಾಗಬಂದ? ಅದು ಶರೀರ ಗುಣ ಆಯ್ತು. ಶರೀರವು ಅದನ್ನ ಶಕ್ತಿ ಕಳ್ಕೊಂಡು ಹೋದ. ಅದಕ್ಕೆ ಜ್ಞಾನೇಶ್ವರ ಮಹಾರಾಜ ಹೇಳ್ತಾರ, ಲಾವಣ್ಯ ಮಾಣಿತ್ಯ ವಿದ್ಯಾವಂತ ಸಖಿ ಸ್ವಜನ ಪುತ್ರ ಕಲತ್ರ
ವಿಷಯ ಭೋಗವಹಿಸಾವೇತ ದೇಹ ಸಹಿತ ಮರಣ ಬರುತ್ತೆ. ಈ ರೂಪ 20 ವರ್ಷದ ನಮಗೇನು ಮಾಡೋದು, ರೂಪ ಉಳಿಯಂಗಿಲ್ಲ, ಇದರ ಗಾತ್ರ ಉಳಿಯಂಗಿಲ್ಲ, ಆಕಾರ ಉಳಿಯಂಗಿಲ್ಲ. ಅದಕ್ಕೆ ಇದು ಹೆಂಗದಪ್ಪ ಅಂದ್ರ ನಾಶಿವಂತ ಅಂದಾರ. ಆ ದೇಹವು ನಾಶಿವಂತ